ಚಾನಲ್ ಬಗ್ಗೆ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಏನು ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ಹಾಕಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಯಾವ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಫುಲ್ಲು ವೆದರ್ ಅಂತ ಚೆನ್ನಾಗಿಲ್ಲ. ಫುಲ್ಲು ಏನು ಚಿರಿ ಮಳೆ, ಫುಲ್ಲು ಗಾಳಿ, ಬಿಸಿಲು ಒಂದು ಸ್ವಲ್ಪನೇ ಆ ಥರ. ಅದ್ರ ತಲೆಗೆ ಸ್ನಾನ ಮಾಡಿದ್ದೆ. ನಿನ್ನೆ ಆಯಿಲ್ ಅಪ್ಲೈ ಮಾಡಿದೆ, ಹೌದು ಇವತ್ತು ತಲೆಗೆ ಸ್ನಾನ ಮಾಡಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಲಡ್ಡುನ ಶೇರ್ ಮಾಡ್ತೀನಿ. ಯಾಕೆ ಚೆನ್ನಾಗಿ ಬಂತು, ತಿನ್ಬೋದು, ಹೆಲ್ತಿಯಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಈಗ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾವು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಕೊಬ್ಬರಿ ತೊಗೊಂಡಿದ್ದೀನಿ, ಆ್ಯಂಡ್ ಬಾದಾಮಿ, ಪಿಸ್ತಾ ಬೇಕಾದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳಿ, ನಾನು ಹಾಕ್ಕೊಂಡಿಲ್ಲ, ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಮತ್ತು ಗೋಡಂಬಿ, ದ್ರಾಕ್ಷಿ, ಒಂದು ಖರ್ಜೂರ, ಒಂದು ನ್ಯಾಚುರಲ್ ಜೇನುತುಪ್ಪ ಸ್ವೀಟ್ಗಾಗಿ. ಇದು ಏನು ಮರದಲ್ಲಿ ಜೇನು ಕಟ್ಟುತ್ತಲ್ಲ ಅದೇ, ನಮ್ಮ ಹೊಲ್ದಲ್ಲಿ ಕಟ್ಟಿತ್ತು, ಅದನ್ನ ಕಿತ್ಕೊಬಂದು ಹಾಕಿರೋದು. ಆ್ಯಂಡ್ ಗಸಗಸೆ, ತುಪ್ಪ, ಆಮೇಲೆ ಹಸಿ ಖರ್ಜೂರ. ನಾನಿಲ್ಲೊಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನೆಲ್ಲನೂ ಹಾಕ್ಕೊಂಡಿದ್ದೀನಿ. ನೀಟಾಗಿ ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ ಗಸಗಸೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೂ ನೀಟಾಗಿ ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಮುಂಚೆ, ಅದನ್ನ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಒಂಚೂರು ಪೌಡರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಇದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿದ್ರು ಇದೇ ಥರ ಆಗಿದೆ. ಇದೀಗ ಹಾಕ್ಕೋಬೇಕು. ನಾನೀಗ ಒಂದು ಸ್ವಲ್ಪ ತುಪ್ಪ, ಅದೇನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಕೊಳ್ಳಿ. ನಮ್ಮೂರಲ್ಲಿ ಮಳೆ ಹೇಗೆ ಅಂದರೆ 5 ನಿಮಿಷ ಉಯ್ಯುತ್ತೆ, 5 ನಿಮಿಷ ಹೋಗುತ್ತೆ. ಒಂದು 5 ನಿಮಿಷ ನಿಂತ್ಕೊಂಡು ಒಂದು 10 ನಿಮಿಷ ಫುಲ್ಲು ಸಣ್ಣಕ್ಕೆ ಚಿರಿ ಉಯ್ಯುತ್ತೆ. ಅದರಲ್ಲೂ ಅಲ್ಲಿ ಮನೆ ಕಟ್ಟಿದ್ದಾರೆ ಕೆಲಸದವರು, ಪಾಪ ನೆನ್ಕೊಂಡು ಫುಲ್ಲು ಗಾಳಿ ಇದೆ, ಹಾಗೆ ಮಳೆ ಬೇರೆ ಬರ್ತಿದೆ, ಅದರಲ್ಲೂ ಕೆಲಸ ಮಾಡ್ತಿದ್ದಾರೆ. ಲೈಫ್ ತುಂಬ ಕಷ್ಟ ಇದೆ ಅನಿಸುತ್ತೆ ಅವ್ರನ್ನ ನೋಡಿದಾಗ. ಅವರು ಒಂದು ದಿವಸ ಅವ್ರು ಕೆಲಸ ಮಾಡಿಲ್ಲ ಅಂದರೆ ಅವ್ರದ್ದು ಇದಾಗುತ್ತೆ. ಬಟ್ ನಾವು ಒಂದು 2-3 ಸಾವಿರ ತಗೊಂಡಾಗ ಒಂದು 5-10 ನಿಮಿಷದಲ್ಲಿ ಖರ್ಚು ಮಾಡಿಬಿಡ್ತೀವಿ. ಯಾಕೆ ತುಂಬ ಅಂಥದ್ದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ವೆದರ್ ಕೂಡ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇಲ್ಲೊಂದು ಸ್ವಲ್ಪ ಹೇಗೆ ಅಂದರೆ, ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಲ್ವ ಗೊತ್ತಿಲ್ಲ, ಮಳೆ ಚಿರಿ ಹೋಗ್ತಿರೋದು ಕಾಣಿಸುತ್ತೆ ಐ ಥಿಂಕ್. ಅದರಲ್ಲಿ ಬೇರೆ ನಮ್ಮ ಬೀಚಿಗೆ ಮಳೆ ಬಿದ್ದುಬಿಟ್ರೆ ಅವನು ಆಚೆ ಹೋಗಿ ಮಲ್ಕೊಬಿಡ್ತಾನೆ, ತಣ್ಣಗಾಗುತ್ತೆ ಅಂತ ಬೈದು ಅನ್ನೋ ಕಲ್ಸೋದೇ ಆಗೋಗುತ್ತೆ ನಂದಂತೂ ಜೀವನ. ಬಟ್ ಇಲ್ಲಿ ನಮ್ಮ ಮನೆ ತಾವು ಈ ಥರ ಮಳೆ ಇದೆ, ನೋಡೋಕ್ಕೆ ಸಖತ್ತಾಗಿ ಅನಿಸುತ್ತೆ, ಗ್ರೀನರಿ ಯಾವಾಗಲೂ. ಹೀಗಿದ್ರೆ ವೆದರು
ಇದಾಗಲ್ಲ. ಬಟ್ ನಮ್ಮ ಸೋಲಾರಲ್ಲಿ ನೀರು ಕಾಯ್ದಿಲ್ಲ, ಅದಕ್ಕೆ ಹಂಡೆ ಊರಿಗೆ ಇಕ್ಕಿದ್ದೀವಿ. ಹಂಡೆಯಲ್ಲಿ ನೀರು ಕಾಯಿಸಿದ್ದೀವಿ. ಇವತ್ತು ಹಂಡೆಯಲ್ಲೇ ಸ್ನಾನ. ನಮ್ಮ ಬೆಂಗಳೂರಲ್ಲಿ ಹೀಟ್ರು ಹಾಕ್ಕೊತೀವಿ, ಇಲ್ಲಿ ಹಳ್ಳಿಲಿ ಹಂಡೆಲಿ ಮಾಡ್ಕೊತೀವಿ. ಇರುತ್ತೆ. ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಎನ್ಕರೇಜ್ ಆಗುತ್ತೆ. ನಾನು ನೈಟ್ ಡಿನ್ನರ್ ಏನೂ ಮಾಡಲಿಲ್ಲ. ಈವ್ನಿಂಗ್ ಒಂದು ಸ್ವಲ್ಪ ಚುರುಮುರಿ ಮತ್ತು ಹಾಲು ಕುಡ್ದಿದೆ, ಅದೇ ಫುಲ್ಲಾಗಿತ್ತು. ಈಗ ನೈಟ್ ಒಂದು ಸ್ವಲ್ಪ ಊಟ ಏನು ಜಾಸ್ತಿ ಏನು ತಿನ್ನಲ್ಲ, ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮಲ್ಕೊತೀನಿ ಅಷ್ಟೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಂಗೆ ದಯವಿಟ್ಟು ನೋಡ್ತಾ ಇದ್ದರೆ ನೀವು ಒಂದು ಸರ್ತಿ ಡ್ರೈ ಫ್ರೂಟ್ಸ್ ಲಡ್ಡೂನ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ ಆಫ್ ಲವ್.